ಎಲ್ಲೆಲ್ಲೂ ಈಗ ಬಿಗ್ ಬಾಸ್ನದ್ದೇ ಹವಾ. ಹೇಗೆ ಅಂತಂದರೆ ಬಿಗ್ ಬಾಸ್ 12ರ ಗ್ರ್ಯಾಂಡ್ ಫಿನಾಲೆಗೆ ಕೌಂಟ್ ಡೌನ್ ಶುರು ಆಗ್ತಾ ಇದ್ದ ಹಾಗೆಯೇ ಚಿಕ್ಕವರು ದೊಡ್ಡವರು ಕೂತಲ್ಲಿ ನಿಂತಲ್ಲಿ ಬರೀ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಗ್ಗೆನೇ ಮಾತು. ಅವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ಅಂತ. ಅದರಲ್ಲೂ ಗಿಲ್ಲಿ ಹುಟ್ಟೂರಲ್ಲಂತೂ ವಿಪರೀತ ಸಂಭ್ರಮ ಮನೆ ಮಾಡಿದೆ. ಅದರ ಜೊತೆಗೆ ಬಿಗ್ ಬಾಸ್ ನಡೀತಾ ಇರ್ತಕ್ಕಂಥ ಈ ಬಿಡದಿಯ ಜಾಲಿವುಡ್ ಮುಂಭಾಗದಲ್ಲೂ ಕೂಡ ಗಿಲ್ಲಿಯ ದೊಡ್ಡ ದೊಡ್ಡ ಕಟೌಟ್ಗಳನ್ನ ಹಾಕ್ಕೊಂಡು ಜಿಲ್ಲಿಗೆ ಜೈಕಾರವನ್ನು ಕೂಗ್ತಾ ಇದ್ದಾರೆ. ಎಲ್ಲ ಕಡೆ ಅವರವರ ಕಂಟೆಸ್ಟೆಂಟ್ಗಳು ನೆಚ್ಚಿನ ಸ್ಪರ್ಧಿಗಳ ಬಗ್ಗೆನೇ ಮಾತುಕತೆ ನಡೀತಾ ಇದೆ. ಹೇಗಿದೆ ಚಿತ್ರಣ ಅಂತ ನೋಡೋಣ ಬನ್ನಿ. ರಾಜ್ಯಾದ್ಯಂತ ಬಿಗ್ ಬಾಸ್ ಹಂಗಾಮ. ಬಿಡದಿಯ ಜಾಲಿವುಡ್ ಮುಂಭಾಗ ಗಿಲ್ಲಿ ಕ್ರೇಜ್. ಗಿಲ್ಲಿ ಅಭಿಮಾನಿಗಳಿಂದ ಫ್ಲೆಕ್ಸ್ ಕಟೌಟ್ ಅಳವಡಿಕೆ. ರಾಜ್ಯಾದ್ಯಂತ ಬಿಗ್ ಬಾಸ್ ಹಂಗಾಮ ಜೋರಾಗಿದೆ. ಎಲ್ಲೆಲ್ಲೂ ಬಿಗ್ ಬಾಸ್ನದ್ದೇ ಹವಾ. ಬಿಡದಿಯ ಜಾಲಿವುಡ್ ಮುಂಭಾಗ ಗಿಲ್ಲಿ ಕ್ರೇಜ್ ಸಖತ್ತಾಗಿದೆ. ಬಿಗ್ ಬಾಸ್ 12ರ ಗ್ರ್ಯಾಂಡ್ ಫಿನಾಲೆಗೆ ಕೌಂಟ್ ಡೌನ್ ಶುರುವಾಗ್ತಿದ್ದಂತೆ ಅಭಿಮಾನಿಗಳ ಕ್ರೇಜ್ ಜೋರಾಗ್ತಿದೆ. ಮಕ್ಕಳಿಂದ ದೊಡ್ಡವರವರೆಗೂ ನಿಂತಲ್ಲಿ ಕುಂತಲ್ಲೆಲ್ಲ ಈ ಬಾರಿ ಬಿಗ್ ಬಾಸ್ನದ್ದೇ ಹಂಗಾಮವಾಗಿ ಹೋಗಿದೆ. ಅದರಂತೆ ಬಿಡದಿಯ ಜಾಲಿವುಡ್ ಮುಂಭಾಗ ಗಿಲ್ಲಿ ಕ್ರೇಜ್ ತುಸು ಹೆಚ್ಚಾಗಿಯೇ ಇದೆ. ಬಿಗ್ ಬಾಸ್ ಸೀಸನ್ 12ರ ಫೈನಲ್ ಅಖಾಡದಲ್ಲಿರುವ 6 ಸ್ಪರ್ಧಿಗಳು ಗೆಲುವಿನ ನಾಗಾಲೋಟದಲ್ಲಿ ಮುಂದಡಿ ಇಟ್ಟಿದ್ದಾರೆ. ಆದರೆ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಮಧ್ಯೆ ಎಷ್ಟು ಟಫ್ ಫೈಟ್ ಇದೆ ಅನ್ನೋದಂತೂ ಸೋಷಿಯಲ್ ಮೀಡಿಯಾ ಕಣ್ಣಾಡಿಸಿದ್ರೆ ಗೊತ್ತಾಗ್ಬಿಡುತ್ತೆ. ಕರುನಾಡನ್ನೇ ನಗುವಿನ ಕಚಗುಳಿಯಲ್ಲಿ ಮಿಂದೇಳಿಸಿರುವ ಗಿಲ್ಲಿ ಯೂತ್ಸ್ ಮನಸ್ಸನ್ನಷ್ಟೇ ಗೆದ್ದಿಲ್ಲ, ಪ್ರತಿ ಹಳ್ಳಿಗಳಲ್ಲೂ ಕೂಡ ಗಿಲ್ಲಿ ಅಂದ್ರೆ ಸಾಕು ನೀನೇ ಗೆಲ್ಲು ಮಗ ಅನ್ನುವಷ್ಟು ಮನೆ ಮಾತಾಗಿದ್ದಾರೆ. ರಸ್ತೆಯುದ್ದಕ್ಕೂ ರಾರಾಜಿಸ್ತಾ ಇದೆ ಗಿಲ್ಲಿ ಕಾವ್ಯ ಫ್ಲೆಕ್ಸ್. ಗಿಲ್ಲಿ ಗೆದ್ದು ಬರಲಿ ಎಂದು ಶುಭ ಹಾರೈಕೆ. ಗಿಲ್ಲಿ ಕಟೌಟ್ ಹಾಕಿ ಅಭಿಮಾನಿಗಳಿಂದ ಜೈಕಾರ. ಅಬ್ಬಬ್ಬಾ, ಈ ಬಾರಿಯಷ್ಟು ಯಾವ ಬಾರಿಯೂ ಕೂಡ ಬಿಗ್ ಬಾಸ್ ಕ್ರೇಜ್ ಇರಲಿಲ್ಲ. ಅದರಲ್ಲೂ ಗಿಲ್ಲಿ ವಿಚಾರಕ್ಕೆ ಬಂದ್ರಂತೂ ಇಡೀ ಸೀಸನ್ ಕಾಮಿಡಿಯಿಂದಲೇ ಮನಸೆಳೆದಿದ್ದಾರೆ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರುವ ವ್ಯಕ್ತಿಗಳವರೆಗೂ ಕೂಡ ಎಲ್ಲರ ಬಾಯಲ್ಲೂ ಕೂಡ ಬರೀ ಗಿಲ್ಲಿ ಹೆಸರೇ ಕೇಳಿ ಬರ್ತಿದೆ. ಬಿಡದಿಯ ಜಾಲಿವುಡ್ ಮುಂಭಾಗದಲ್ಲೂ ಕೂಡ ಗಿಲ್ಲಿಯ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ರಾಜ್ಯದಲ್ಲಿ ಬಿಗ್ ಬಾಸ್ ಸೀಸನ್ 12ರ ಹಂಗಾಮ ಜೋರಾಗಿರುವಂಥದ್ದು. ಬಿಗ್ ಬಾಸ್ನ ಸ್ಪರ್ಧಿಗಳ ಗೆಲುವಿಗಾಗಿ ಅವರವರ ಅಭಿಮಾನಿಗಳು ಕೂಡ ಸಾಕಷ್ಟು ರೀತಿಯಲ್ಲಿ ಈಗಾಗಲೇ ವೋಟಿಂಗ್ ಮಾಡ್ತಾ ಇರುವಂತಾಗಿರ್ಬೋದು ಅಥವಾ ಬ್ಯಾನರ್ ಫ್ಲೆಕ್ಸ್ಗಳನ್ನ ಅಳವಡಿಸಿ ತಮ್ಮ ಅಭಿಮಾನಗಳನ್ನು ಕೂಡ ತೋರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಬಿಡದಿಯ ಜಾಲಿವುಡ್ ಮುಂಭಾಗ ಗಿಲ್ಲಿ ನಟ ಹಾಗೂ ಕಾವ್ಯ ಅವರ ಅಭಿಮಾನಿಗಳು ಕೂಡ ಬೃಹತ್ತಾದ ಬ್ಯಾನರ್ಗಳು ಹಾಗೂ ಕಟೌಟ್ಗಳನ್ನು ಕೂಡ ಹಾಕಿರುವಂಥದ್ದನ್ನು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಈಗಾಗಲೇ ನಿನ್ನೆಯಿಂದಲೂ ಕೂಡ ಈ ಒಂದು ಕಟೌಟ್ಗಳ ಭರಾಟೆ ಜೋರಾಗಿದೆ. ಬಿಡದಿಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂತಹ ಒಂದು ಜಾಲಿವುಡ್ ಏನಿದೆ, ಈ ಒಂದು ಜಾಲಿವುಡ್ ಒಳಾಂಗಣದಲ್ಲೇ ಬಿಗ್ ಬಾಸ್ ಶೂಟಿಂಗ್ ನಡೀತಾ ಇರುವಂಥದ್ದು. ಹಾಗಾಗಿ ಆ ಜಾಲಿವುಡ್ ಮುಂಭಾಗ ಗಿಲ್ಲಿ ನಟ ಅವರ ಒಂದು ಬ್ಯಾನರ್ ಹಾಗೂ ಬಂಟಿಂಗ್ಗಳು ರಾರಾಜಿಸ್ತಾ ಇರುವಂಥದ್ದನ್ನು ಕೂಡ ನೋಡ್ತಾ ಇರ್ಬೋದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಬಿಗ್ ಬಾಸ್ ಅಭಿಮಾನಿಗಳು ಕೂಡ ಈ ಒಂದು ಜಾಲಿವುಡ್ ಮುಂಭಾಗ ಜಮಾವಣೆ ಕೂಡ ಆಗ್ತಾ ಇರುವಂಥದ್ದು. ಅವರ ನೆಚ್ಚಿನ ಸ್ಪರ್ಧಿಗಳನ್ನು ಬೆಂಬಲಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಏನು ಗಿಲ್ಲಿ ನಟ ಏನಿದ್ದಾರೆ ಅವರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಬ್ಯಾನರ್ಗಳನ್ನು ಹಾಕಿದ್ದಾರೆ. ಆ ದೃಶ್ಯಗಳು ನೋಡ್ತಾ ಇರ್ಬೋದು. ಬಿಲ್ಡಿಂಗ್ಗಳ ಮೇಲೆಲ್ಲವೂ ಕೂಡ ಗಿಲ್ಲಿ ಹಾಗೂ ಕಾವ್ಯ ಅವರ ಒಂದು ಬ್ಯಾನರ್ಗಳು ಹಾಗೂ ಬಂಟಿಂಗ್ಸ್ಗಳು ರಾರಾಜಿಸ್ತಾ ಇರುವಂಥದ್ದು. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಈಗಾಗಲೇ ಜನ ಇಲ್ಲಿ ಜಮಾವಣೆ ಆಗ್ತಾ ಇದ್ದಾರೆ. ಬಿಗ್ ಬಾಸ್ ನೋಡುವಂಥವರು ಈ ಒಂದು ಸೀಸನ್ನನ್ನು ಸಾಕಷ್ಟು ಇಷ್ಟಪಟ್ಟಿದ್ದಾರೆ. ಆ ಕಾರಣಕ್ಕಾಗಿಯೇ ಅತ್ಯಧಿಕ ಒಂದು ದಾಖಲೆ ಮೊತ್ತದಲ್ಲಿ ವೋಟಿಂಗ್ ಸಹ ಈ ಬಾರಿ ಆಗಿತ್ತು. ಆ ನಿಟ್ಟಿನಲ್ಲಿ ಜನರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದಾರೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ಗೆದ್ದು ಬರಲಿ ಅಂತ ಹೇಳಿ ಬಿಡದಿಯ ಜಾಲಿವುಡ್ ಮುಂಭಾಗದ ರಸ್ತೆಯಲ್ಲಿ ಫ್ಲೆಕ್ಸ್ಗಳನ್ನು ಅಳವಡಿಸಲಾಗಿದೆ. ಗಿಲ್ಲಿ ನಟನ ಫ್ಯಾನ್ಸ್ ರಾತ್ರಿ ಇಡೀ ಫ್ಲೆಕ್ಸ್ಗಳನ್ನು ಅಳವಡಿಸಿದ್ದಾರೆ. ಇಲ್ಲಿ ಗಿಲ್ಲಿಯ ಜೊತೆಗೆ ಕಾವ್ಯನ ಕಟೌಟ್ಗಳು ಕೂಡ ಜಗಮಗಿಸ್ತಾ ಇದೆ. ಗಿಲ್ಲಿ ಅವರನ್ನೇ ಈ ಸಲ ಗೆಲ್ಲೋದು. ಯಾಕೆಂದರೆ ನಾವು ಎಲ್ಲ ಬಿಗ್ ಬಾಸ್ ಒಂದು 4 ಸೀಸನಿಂದ ನೋಡ್ಕೊ ಬಂದಿದ್ದೀವಿ. ಅವರು ಯಾವುದೇ ಥರ ವ್ಯಕ್ತಿತ್ವ ಕಳ್ಕೊಂಡಿಲ್ಲ. ಅವರು ಔಟ್ಸೈಡು ಹೆಂಗಿದ್ದಾರೆ, ಬೇಕು ಅಂದರೆ ಈಗ ಅಲ್ಲಿ ಬಂದು ಅವರೇನೋ ಚೇಂಜ್ ಆಗಿದ್ದಾರೆ ಅನ್ಬೋದು. ಯಾವುದ್ಯಾವುದೋ ಪ್ರೋಗ್ರಾಮ್ ಮಾಡಿದಾರಲ್ಲ, ಏನು ಆ್ಯಟಿಟ್ಯೂಡ್ ಇಟ್ಕೊಂಡು ಮಾಡಿದ್ದಾರೆ ಸೇಮ್ ಅದೇನೇ ಇಲ್ಲೂ ಇರೋದು. ಅವರು ಯಾವುದೇ ಥರ ಚೇಂಜಸ್ ಇಲ್ಲ. ಅದರಿಂದ ಜನ ಬೆಂಬಲ ಜಾಸ್ತಿನೇ ಇದೆ. ಗಿಲ್ಲಿ ಗೆಲ್ಲಬೇಕು, ಬಡವ್ರ ಮಕ್ಕಳು ಬೆಳಿಬೇಕು. ನಮ್ಗೆ ಗಿಲ್ಲಿ ಅಂದರೆ ಇಷ್ಟ, ಗಿಲ್ಲಿನೇ ಬೆಳಿಬೇಕು ಅಂತ ಆಸೆ ಅಷ್ಟೇ. ನೋಡ್ತಾ ಇದ್ದೀರಾ ಈ ಸೀಸನ್? ಫುಲ್ ಸೀಸನ್ ನೋಡ್ತಾ ಇದ್ದೀವಿ ಗಿಲ್ಲಿಗೋಸ್ಕರ. ಗಿಲ್ಲಿ ಗೆಲುವಿಗೆ ಅಭಿಮಾನಿಗಳ ಶುಭ ಹಾರೈಕೆ. ಹುಟ್ಟೂರಿನಲ್ಲೂ ಗಿಲ್ಲಿ ಗೆಲುವಿಗೆ ಪ್ರಾರ್ಥನೆ. ಫ್ಲೆಕ್ಸ್ ಹಾಕಿ ಆಲ್ ದಿ ಬೆಸ್ಟ್ ಹೇಳಿದ ಗ್ರಾಮಸ್ಥರು. ಗಿಲ್ಲಿ ಗೆಲುವಿಗೆ ಅಭಿಮಾನಿಗಳ ಶುಭ ಹಾರೈಕೆ ವ್ಯಕ್ತವಾಗ್ತಿದೆ. ಗಿಲ್ಲಿ ಹುಟ್ಟೂರಾದ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರ ಗ್ರಾಮದಲ್ಲಿ ಗಿಲ್ಲಿ ಫ್ಲೆಕ್ಸ್ ಅನ್ನು ಹಾಕಿ ಶುಭ ಕೋರಲಾಗ್ತಿದೆ. ಫ್ಲೆಕ್ಸ್ ಹಾಕಿ ಗಿಲ್ಲಿಗೆ ಶುಭ ಕೋರಿದ್ದಾರೆ ಗ್ರಾಮಸ್ಥರು, ಸ್ನೇಹಿತರು. ಗೆದ್ದು ಬಾ ಗೆಳೆಯ, ಆಲ್ ದಿ ಬೆಸ್ಟ್ ಅಂತ ಹೇಳಿದ್ದಾರೆ. ಬಿಗ್ ಬಾಸ್ ಫೈನಲಿಸ್ಟ್ ಗಿಲ್ಲಿ ಹುಟ್ಟೂರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರದಲ್ಲಿ ಸಂಭ್ರಮ ಮನೆ ಮಾಡಿದೆ. ಗಿಲ್ಲಿ ಗೆಲುವಿಗಾಗಿ ಕಾಯ್ತಾ ಇರುವ ಗ್ರಾಮಸ್ಥರು ಪಬ್ಲಿಕ್ ಟಿವಿ ಜೊತೆಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಗೆದ್ದು ಬರುವ ಗಿಲ್ಲಿಗೆ ಅದ್ಧೂರಿ ಸ್ವಾಗತ ಕೋರೋದಕ್ಕೆ ರೆಡಿಯಾಗಿದ್ದಾರೆ.
ಮದ್ದೂರಿನಿಂದ ದಡದಪುರದವರೆಗೂ ಕೂಡ ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಮಾಡ್ತೇವೆ. 12 ಸೀಸನ್ಗಳಲ್ಲಿ ಯಾವುದೇ ಸ್ಪರ್ಧೆಗೆ ಸಿಗದ ಕ್ರೇಜ್ ಈ ಬಾರಿ ಗಿಲ್ಲಿಗೆ ಸಿಕ್ಕಿದೆ. ಗಿಲ್ಲಿ TRP ಕಿಂಗ್. ಸೀಸನ್ ನಂಬರ್ 1, ಚಾನಲ್ ನಂಬರ್ ಕೂಡ 1 ಅಂತ ಹೇಳಿದ್ದು ರೈತನ ಮಗ ಗೆಲ್ಲಬೇಕು ಅಂತ ಶುಭ ಕೋರಿದ್ದಾರೆ. ಇಂದು ಬಿಗ್ ಬಾಸ್ ಸೀಸನ್ 12ರ ಫೈನಲ್ ಇರುವಂಥದ್ದು. ಈ ನಿಟ್ಟಿನಲ್ಲಿ ಫೈನಲಿಸ್ಟ್ ಆಗಿರುವಂತಹ ಗಿಲ್ಲಿ ಗೆಲ್ಲಬೇಕು ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಅಭಿಮಾನಿಗಳು ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವರ ಊರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರ ಗ್ರಾಮದ ಇಲ್ಲಿನ ಗ್ರಾಮಸ್ಥರೆಲ್ಲರೂ ಕೂಡ ಗಿಲ್ಲಿ ಪರವಾಗಿ ಘೋಷಣೆಗಳನ್ನು ಕೂಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ನಮ್ಮ ಊರಿನ ಮಗ ಗೆಲ್ಲಬೇಕು ನಿಟ್ಟಿನಲ್ಲಿ ಇಲ್ಲಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಜೊತೆಗೆ ಕಟೌಟ್ಗಳನ್ನ ಹಾಕಿರುವಂಥ ದೃಶ್ಯಾವಳಿಗಳನ್ನ ಗಮನಿಸಬಹುದಾಗಿರುವಂಥದ್ದು. ಈ ಬಗ್ಗೆ ಮಾತನಾಡೋಕ್ಕೆ ಇಲ್ಲಿನ ಗ್ರಾಮಸ್ಥರು ಮತ್ತೆ ಅವರ ಸ್ನೇಹಿತರನ್ನು ಕೂಡ ಮಾತಾಡ್ತಾ ಹೋಗೋಣ. ಸರ್, ಬಿಗ್ ಬಾಸ್ ನೋಡ್ತಾ ಇದ್ದೀರಾ, ನಿಮ್ಮೂರಿನ ಹುಡುಗ, ಏನು ಹೇಳ್ತೀರಾ? ತುಂಬ ಖುಷಿ ಆಗುತ್ತೆ ಸರ್. ನಮ್ಮ ಗಿಲ್ಲಿ ನಟ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದು ಸ್ಫೂರ್ತಿ ತುಂಬ್ತಾರೆ ಅವರು. ಸೊ ಹಾಗಾಗಿ ಚೆನ್ನಾಗಿ ಆಡ್ತಾ ಇದ್ದಾರೆ, ಚೆನ್ನಾಗಿ ಗೆದ್ದು ಬರಲಿ ಅನ್ನೋದೇ ನಮ್ಮ ಆಶೆ ಆಗಿದೆ ಸರ್. ಗಿಲ್ಲಿ ಅವರು ತುಂಬ ಚೆನ್ನಾಗಿ TRP ಕಿಂಗ್ ಅಂತಲೇ ಅನ್ಸ್ಕೊಂಡಿದ್ದಾರೆ. ಅವ್ರು ಈ ಒಂದು ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅವ್ರ ಪರಿಶ್ರಮ ತುಂಬ ಇದೆ. ಸೊ ಅವ್ರಿಗೆ ಸಪೋರ್ಟ್ ಮಾಡಿ, ಆಲ್ರೆಡಿ ಮಾಡಿದ್ದೀರಾ, ಇನ್ನು ಗೆಲ್ಲೋದು ಒಂದೇ ಒಂದು ಫೈನಲ್ ಒಂದು ಸ್ಟೆಪ್ಪು. ವ್ಯವಸಾಯದ ಕುಟುಂಬದಿಂದ ಬಂದಂಥ ಮಗ ಇವತ್ತು ಕರ್ನಾಟಕದನ್ನೇ ಕೂಡ ವಿಜೃಂಭಿಸ್ತಾ ಇದ್ದಾರೆ, ಏನು ಹೇಳ್ತೀರಾ ಅದ್ರ ಬಗ್ಗೆ? ಯಾರು ಕಲಿಯುಗ ಕಾಲದಲ್ಲಿ ಏನು ಹಣ ಬರ ಬರೆದಿರುತ್ತೆ ಅದು ಬಿಟ್ಟರೆ ನಾವೇನು ಭಗವಂತನ ನಾವೇನು ಮಾಡೋಕ್ಕಾಗಲ್ಲ. ಅವನ ಸ್ಟಾರು, ಅವ್ನ ನಸೀಬು, ಅವ್ನು ಗೆದ್ದು ಬರಲಿ ಅಂತ ಆಶೀರ್ವಾದ ಮಾಡ್ತಾಯಿದ್ವಿ. ಏನಂದ್ರೆ ಬಟ್ಟು ಅವನು ಖಾಲಿ ಪೋಲಿ ಹುಡುಗನಲ್ಲ, ಒಳ್ಳೆ ಹುಡುಗ. ಅವನು ಒಂದು ಕೆಟ್ಟ ಹ್ಯಾಬಿಟು ಇಲ್ಲ. ಅವನು ದೇವರು ಭಗವಂತನು ಅವ್ನು ಒಳ್ಳೇದು ಮಾಡಲಿ ಅಂತ ಆಶೀರ್ವಾದ ಮಾಡ್ತೀವಿ. ಗಿಲ್ಲಿ ಪರ ಘೋಷಣೆ ಕೂಗಿದ ಗ್ರಾಮಸ್ಥರು. ಗಿಲ್ಲಿ ಹುಟ್ಟೂರು ದಡದಪುರದಲ್ಲಿ ಸಂಭ್ರಮ. ಅಕ್ಕಪಕ್ಕದ ಊರಿನಿಂದ ಬರ್ತಾರೋ ಜನ. ಹೌದು, ಗಿಲ್ಲಿ ಗೆಲುವಿಗಾಗಿ ಗಿಲ್ಲಿ ಹುಟ್ಟೂರಿನ ಗ್ರಾಮಸ್ಥರು ಕಾಯ್ತಿದ್ದಾರೆ. ಅಕ್ಕಪಕ್ಕದ ಊರಿನ ಗ್ರಾಮಸ್ಥರು ಕೂಡ ದಡದಪುರಕ್ಕೆ ಆಗಮಿಸ್ತಾ ಇದ್ದು ಗಿಲ್ಲಿ ಗೆಲುವಿಗೆ ಶುಭ ಕೋರ್ತಿದ್ದಾರೆ. ಈ ವೇಳೆ ಗ್ರಾಮಕ್ಕೆ ಬಂದ ಜನ ಗಿಲ್ಲಿ ಹಿತೈಷಿಗಳು ಬಾಳೆಹಣ್ಣನ್ನು ಕೊಟ್ಟು ಸ್ವಾಗತಿಸಿದ್ದಾರೆ. ಗಿಲ್ಲಿ ಗೆದ್ದಾಗಿದೆ, ಅಧಿಕೃತ ಘೋಷಣೆಯೊಂದೇ ಬಾಕಿ. ಊರಿನವರ ಪರವಾಗಿ ನಮಗೆ ಸಾಕಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ಊರಿಗೆ ಗಿಲ್ಲಿ ಹೆಸರು ತಂದಿದ್ದಾನೆ. ಗಿಲ್ಲಿ ಆಟ ನೋಡಿ ಖುಷಿಯಾಗಿದೆ. ಬಡವರ ಮಗ ಬೆಳೀತಾ ಇರೋದು ಖುಷಿ ಅಂತ ಹೇಳಿದ್ದಾರೆ. ಸಣ್ಣ ಮಕ್ಕಳಲ್ಲೂ ಕೂಡ ಗಿಲ್ಲಿ ಕ್ರೇಜ್ ಹೆಚ್ಚಿದೆ. ಈ ಬಾರಿ ಗಿಲ್ಲಿ ಗೆಲ್ಲೋದು ಪಕ್ಕ ಅಂತ ಮಕ್ಕಳು ಕೂಡ ಹಾರೈಸಿದ್ದಾರೆ. ಬಿಗ್ ಬಾಸ್ ಸ್ಪರ್ಧೆಯಾಗಿರುವಂಥ ಗಿಲ್ಲಿ ಅವರಿಗೆ ನನ್ನ ಕಡೆಯಿಂದ, ನಮ್ಮ ಯಜಮಾನರು ಸಂಜೀತ್ ಕುಮಾರ್ ಹಾಗೆ ನನ್ನ ಮಗ ಅಗಸನ್ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ನಾವೆಲ್ಲರೂ ವೋಟ್ ಮಾಡಿದ್ದೀವಿ ಗಿಲ್ಲಿಗೆ. ಗಿಲ್ಲಿ ಗೆಲ್ಲೋಕ್ಕೋಸ್ಕರ ನಮ್ಮ ಕಡೆಯಿಂದ, ನಮ್ಮ ಫ್ಯಾನ್ಸ್ಗಳು, ಅವ್ರಿಗೆ ದೊಡ್ಡ ಫ್ಯಾನ್ಗಳು ನಾವು. ಅವ್ನಿಗೆಲ್ಲ ನಮ್ಮ ಕಡೆಯಿಂದ ಮ್ಯಾಕ್ಸಿಮಮ್ ವೋಟ್ ಮಾಡಿದ್ದೀವಿ. ಗಿಲ್ಲಿ ಗೆಲ್ತಾನೆ, ಗೆಲ್ತಾನೆ, ಬಿಗ್ ಬಾಸ್ ಕಪ್ ತರ್ತಾನೆ. ಒಟ್ಟಾರೆ ಈ ಬಾರಿಯ ಬಿಗ್ ಬಾಸ್ ಮನೆ ಆಟ ಹರಟೆ, ನಗು, ಅಳು, ದೋಸ್ತಿ, ಕುಸ್ತಿ ಎಲ್ಲದಕ್ಕೂ ಕೂಡ ಬ್ರೇಕ್ ಬೀಳ್ತಾ ಇದೆ. ತಮ್ಮಿಷ್ಟದ ಸ್ಪರ್ಧಿಗಳ ಪರವಾಗಿ ಪೂಜೆ, ಪ್ರಾರ್ಥನೆಗಳು ಕೂಡ ನಡೀತಾ ಇದೆ. ಗೆಲುವಿನ ಕಿರೀಟ ಯಾರ ಮುಡಿಗೇರುತ್ತೆ ಅನ್ನೋದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗುತ್ತೆ. ಕರುನಾಡಿನ ಜನ ಯಾರನ್ನ ಹೊತ್ತು ಮೆರೆಸ್ತಾರೆ ಅನ್ನೋದು ನೋಡುವ ಕ್ಷಣ ಬಂದೇ ಬಿಟ್ಟಿದೆ. ಎಲ್ಲ ಸ್ಪರ್ಧಿಗಳಿಗೂ ಕೂಡ ಆಲ್ ದಿ ಬೆಸ್ಟ್. ಪಬ್ಲಿಕ್ ಟಿವಿ, ಬೆಂಗಳೂರು.